ಒಳ್ಳೇದಾಗ್ಲಿ, ನಂಗೆ ಅಳಿಯ ಬರಲಿ, ಸುಸೂತ್ರವಾಗಿ ಹೆರಿಗೆ ಆಗಲಿ, ಸುಸೂತ್ರವಾಗಿ ಹೆರಿಗೆ ಆಗಲಿ. ಅವಳುನೇ ಬರ್ದೆ ಪಟ್ಟ ಅಂತ ಆಗ್ಬಿಡ್ಲಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ನನ್ನ ಅತ್ತಿಗೆದಿರು ಇಬ್ಬರೂ ಬಂದಿದ್ದರು ಮನೆಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರೆಗ್ನೆಂಟ್ ಇರೋರಿಗೆಲ್ಲ 8 ಮಂತ್ಸ್ 7 ಮಂತ್ಸ್ ಇದ್ದಾಗ ಅಡುಗೆ ಮಾಡಿ ಹಾಕ್ತಾರಲ್ಲ, ಅಂದರೆ ಅಟ್ಟಿಕ್ಕೋದು ಅಂತೆಲ್ಲ ಹೇಳ್ತಾರೆ ಈ ಕಡೆ. ಆ ಥರ ಅಡುಗೆ ಮಾಡಬೇಕಂತ ಹೇಳ್ಬಿಟ್ಟು ಇಬ್ಬರೂ ಒಟ್ಟಿಗೆ ಬಂದಿದ್ದರು. ಟೀಚರ್ ಆಗಿರೋದ್ರಿಂದ ಇಬ್ಬರೂ ಮಧ್ಯ ರಜಾ ಕೊಡೋದಿಲ್ಲ, ಮತ್ತು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬರೋದಕ್ಕೆ ಗ್ಯಾಪ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಶನಿವಾರ ಬಂದಿದ್ದರು. ಅವರು ಸಂಜೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಸೊ ಫಸ್ಟ್ ದಿನ ಸಿಹಿ ಅಡುಗೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಂಬಾರು ಪಾಯಸ ಎಲ್ಲ ಮಾಡಬೇಕು ಅಂತ ನಮ್ಮ ಚಿಕ್ಕತ್ತಿಗೆ ಅಲ್ಲಿಂದನೇ ಅವ್ರ ಮನೆಯಿಂದನೇ ಕಜ್ಜಾಯನ ತೊಗೊಬಂದಿದ್ರು. ಇವಾಗ ಅವರು ಬಾಳೆಕಾಯ್ದು ಹುಳಿ ಮಾಡ್ತಾಯಿದ್ದಾರೆ. ಎಲ್ಲ ಸಾಮಾನು ಅವರೇ ತಂದಿದ್ದರು. ಯಾಕೆಂದರೆ ನಾವು ಅಡುಗೆ ಮಾಡೋದ್ರಿಂದ ನಾವೇ ಎಲ್ಲ ತರಬೇಕು ಅಂತೇಳಿ ನಮ್ಮನೆ ಸಾಮಾನು ಏನೂ ತೊಗೊಂಡಿರಲಿಲ್ಲ. ಎಲ್ಲ ಅವರೇ ಸಾಮಾನು ಅಂಗಡಿಯಿಂದ ಒಟ್ಟಿಗೆ ತಂದುಬಿಟ್ಟಿದ್ರು. ನಮ್ಮ ಚಿಕ್ಕತ್ತಿಗೆ ಮನೇಲಿ ಅವ್ರ ಮನೆ ಫ್ಯಾಮಿಲಿ ಮತ್ತು ಅವ್ರ ಅತ್ತೆ, ನಮ್ಮ ದೊಡ್ಡತ್ತಿಗೆ ಮನೇಲಿ ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಇವತ್ತು ಸ್ವೀಟ್ ಮಾಡೋದ್ರಿಂದ ಇಲ್ಲೇ ನನ್ನ ಹಸ್ಬೆಂಡ್ಗೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇದ್ದಾರಲ್ಲ ಇಲ್ಲೇ ಅಕ್ಕಪಕ್ಕ. ಸೊ ಅವ್ರನ್ನೂ ಎಲ್ಲರನ್ನೂ ಊಟಕ್ಕೆ ಕರೆದಿದ್ವಿ. ನೈಟು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಮತ್ತು ಅವರೇ ಅಡುಗೆ ಮಾಡೋದ್ರಿಂದ ನಾವು ಬರೀ ಕಟ್ ಮಾಡಿಕೊಡ್ತಿದ್ವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಾವು ಅತ್ತಿಗೆದಿರೇ ಇಬ್ಬರೇ ಅಡುಗೆ ಮಾಡಿದ್ದು, ಎಲ್ಲರಿಗೂ ಸೇರಿ ಅಡುಗೆ ಮಾಡಿದರು. ನನಗೆ ಇದೇ ಫಸ್ಟು ಅಟ್ಟಿಕ ಶಾಸ್ತ್ರ. ಮತ್ತು ನಾನು ಬೇರೆ ಕಡೆ ಎಲ್ಲೂ ಹೊರ್ಗಡೆ ಫ್ಯಾಮಿಲಿಲಿ ಯಾರಿಗೂ ಅಟ್ಟಿಕ ಶಾಸ್ತ್ರ ಈ ಥರ ಎಲ್ಲ ಹೋಗಿ ನಾನು ನೋಡಿಲ್ಲ ಯಾವ ಥರ ಮಾಡ್ತಾರೆ ಅಂತ. ನನಗೆ ಮಾಡಬೇಕಾದ್ರೇ ಗೊತ್ತಾಗಿದ್ದು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಫಸ್ಟು ಅಡುಗೆ ಮಾಡಾಕ್ತಾ ಇರೋದೇ ಅತ್ತಿಗೆದಿರು. ಇವರೇ ಫಸ್ಟು ನನಗೆ ಅಡುಗೆ ಮಾಡಾಕಿದ್ದು. ಬರೋದಕ್ಕೂ ಮುಂಚೆ ನಿಂಗೆ ಏನು ಇಷ್ಟ ಹೇಳು ಅದನ್ನೇ ತಗೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ರು. ಆದರೆ ನನಗೆ ಏನು ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಮತ್ತು ಏನು ಫೇವ್ರೆಟು ಇದು ಇವಾಗ ಬೇಕು ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಏನು ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಿಮ್ಗೇನು ಇಷ್ಟ ಅದನ್ನೇ ತಗೊಬನ್ನಿ ಅಂತ ಹೇಳಿದ್ದೆ ನಾನು. ಇವಾಗ ಪಾಯಸ ಮಾಡ್ತಾಯಿದ್ದಾರೆ. ಸೊ ಪಾಯಸ ಅಂದರೆ ಅಲ್ಲೇ ಮನೆಯಿಂದನೇ ಕಜ್ಜಾಯ ತೊಗೊಬಂದಿದ್ರಲ್ಲ, ಅದಕ್ಕೆ ಪಾಯಸ ಚೆನ್ನಾಗಿರುತ್ತೆ, ಪಾಯಸ ತುಪ್ಪ ಕಜ್ಜಾಯ ಅಂತೇಳ್ಬಿಟ್ಟು ಪಾಯಸನೂ ಮಾಡ್ತಾಯಿದ್ದಾರೆ. ಇದೇ ಸ್ವೀಟ್ ಅಂತ ಮಾಡಿದ್ದು ಕಜ್ಜಾಯ ಮತ್ತು ಪಾಯಸನ. ಸಾಂಬಾರು ಅನ್ನ ಎಲ್ಲ ಮಾಡಾಗಿದ್ರು. ಮತ್ತು ಇವಾಗ ಕಳೆ ಹುಳಿನೂ ರೆಡಿಯಾಗಿತ್ತು. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಂತ ಸ್ವಲ್ಪ ಜನ, ಅಂದರೆ ಫಸ್ಟು ನಾವಿಬ್ಬರೇ ಊಟ ಮಾಡಬೇಕಂತ ಹೇಳ್ತಿದ್ರು. ಯಾಕೆಂದರೆ ನನಗೆ ಅಂತಲೇ ಅಡುಗೆ ಮಾಡಿರೋದ್ರಿಂದ ನಾನೇ ಫಸ್ಟ್ ಊಟ ಮಾಡೋಕೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಕೂರಿಸಿದ್ರು. ಬಟ್ ನನಗೆ ಎಲೆನ ಹಾಕಲಿಲ್ಲ. ಪ್ರೆಗ್ನೆಂಟ್ ಇರೋರು ಎಲೆಲಿ ಊಟ ಮಾಡಬಾರ್ದು ಅಂತೇಳಿ ನನಗೆ ತಟ್ಟೆಗೆ ಸಪ್ರೇಟಾಗಿ ಕೊಟ್ಟಿದ್ರು. ನಾನು ಮತ್ತು ನನ್ನ ಅತ್ತಿಗೆ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಇಷ್ಟು ಜನನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಎಲ್ಲರನ್ನೂ ಕರೆದಿದ್ವಲ್ಲ, ಅವ್ರನ್ನೆಲ್ಲರನ್ನೂ ಕರೆದು ಊಟ ಹಾಕ್ಕೊಟ್ಟಿದ್ವಿ. ನಾನು ಮತ್ತು ನಮ್ಮ ಅತ್ತಿಗೆ ಮಕ್ಕಳೆಲ್ಲ ಊಟ ಮಾಡಾಗಿದ ತಕ್ಷಣ ಈಚೆಗೆ ವಾಕ್ ಮಾಡೋಣ ಅಂತ ಹೋಗಿದ್ವಿ. ಅವರೆಲ್ಲ ಬಂದು ಊಟ ಮಾಡಿ ಹೋಗೋ ತನಕನೂ ನಾವು ಒಳಗಡೆ ಬಂದಿರಲಿಲ್ಲ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಈಚೆನೇ ಊಟ ಹೇಗಿದ್ರೂ ಆಗಿದೆಯಲ್ಲ ಅಂಥೇಳಿ ವಾಕ್ ಮಾಡ್ತಾಯಿದ್ವಿ. ಇಷ್ಟು ಜಾಗದಲ್ಲಿ ನಾವು ಇಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಎಲ್ಲರದ್ದು ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಒಟ್ಟಿಗೆ ಮಲ್ಕೊಂಡಿದ್ವಿ. ಮಲ್ಕೊಂಡು ತುಂಬ ದಿನ, ಅಂದರೆ ದಿನ ಕಾಲ್ ಮಾಡಿ ಮಾತಾಡಿದ್ರೂ ನಮಗೆ ಮಾತೇ ಮುಗ್ದಿರಲ್ಲ. ನಾನು ನಮ್ಮ ಅತ್ತಿಗೆದಿರು ಮತ್ತು ನನ್ನ ಹಸ್ಬೆಂಡು ನಾವು 4 ಜನ ಯಾವಾಗಲೂ ಮಾತಾಡ್ತಿರ್ತೀವಿ ಜಾಸ್ತಿ. ಸೊ ನೈಟೆಲ್ಲ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ನಮ್ಮ ಜೊತೆ ಯಾರೂ ಎಚ್ಚರಾಗಿರಲ್ಲ, ಎಲ್ಲರೂ ಅವ್ರ ಪಾಡ್ಗೆ ಮಲ್ಕೊಂಡಿರ್ತಾರೆ. ನಮ್ಮ ಪಾಡು ನಾವು ಎಷ್ಟು ಜೋರಾಗಿ ಮಾತಾಡಿದ್ರು ಏನೂ ಕೇಳಲ್ಲ. ಇದು ನೆಕ್ಸ್ಟ್ ಡೇ ಮನೆಯೆಲ್ಲ ಒರೆಸಿ ಈಚೆ ರಂಗೋಲಿ ಎಲ್ಲ ಬರೆದು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದೆ ನಾನು. ಇವಾಗ್ಲೂ ನಮ್ಮ ಅತ್ತಿಗೆದಿರು ನಾವೇ ಮಾಡಬೇಕು ಈ ತಿಂಡಿನೂ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಚಿತ್ರಾನ್ನ ಮಾಡಿದರು, ನಿಂಬೆಹಣ್ಣಿನ ಚಿತ್ರಾನ್ನ. ಅವರು ತಿಂಡಿ ಮಾಡೋ ತನಕ ನಾನು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಮತ್ತು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ಜೊತೆಗೆ ನಮಗೆ ವಡೆನ ಮಾಡಿದ್ವಿ. ವಡೆನ ನಾವೇ ಮಾಡಿದ್ದು. ಯಾಕೆಂದರೆ ಅವ್ರು ಬಂದಾಗಿಂದ ನಾವೇನು ಅಡುಗೆನೇ ಮಾಡಿಲ್ಲ ಮತ್ತು ಏನು ತಿನ್ನೋದಕ್ಕೆ ಅಂತ ಮಾಡಿಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ವಡೆ ಮಾಡಿಕೊಟ್ಟಿದ್ರು ಎಲ್ಲರಿಗೂ.
ಚಿತ್ರಾನ್ನ, ವಡೆ ಇದಿಷ್ಟು ಬೆಳಗ್ಗೆ ತಿಂಡಿಯಾಗಿತ್ತು ನಮಗೆ. ಇದಾದಮೇಲೆ ನಾನು ವಾಮಿಟ್ ಟ್ಯಾಬ್ಲೆಟ್ ತೊಗೋತೀನಲ್ಲ, ತುಂಬ ನಿದ್ದೆ ಬರುತ್ತೆ ಅಂತೇಳ್ಬಿಟ್ಟು ನಾನು ನಿದ್ದೆ ಮಾಡೋದಕ್ಕೆ ಅಂತ ಹೊರ್ಟೋಗ್ಬಿಟ್ಟಿದ್ದೆ. ನನ್ನ ಹಸ್ಬೆಂಡು ನಾನ್ ವೆಜ್ ತರೋದಕ್ಕೆ ಅಂತ ಸಿಟಿಗೆ ಬಂದಿದ್ದರು. ಮತ್ತು ಅವ್ರು ತರೋ ತನಕ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ, ಆಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಏನೇನು ಮಸಾಲೆ ಬೇಕು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಚಿಕನ್, ಮಟನ್ ಮತ್ತು ಮೊಟ್ಟೆ 3 ತೊಗೊಂಡು ಬಂದಿದ್ವಿ. ಅಂದರೆ ಇವ್ರು ಯಾರು ಜಾಸ್ತಿ ಮಟನ್ ಎಲ್ಲ ತಿನ್ನೋದಿಲ್ಲ, ಚಿಕನ್ ಜಾಸ್ತಿ ತಿನ್ನೋದು. ನಾನು ಒಬ್ಬಳು ಮಟನ್ ತಿಂತೀನಿ. ಮತ್ತು ನನ್ನ ಜೊತೆಗೆ ನಮ್ಮ ಮಾವ, ಅತ್ತೆ ಮತ್ತು ನಮ್ಮ ಅದಕ್ಕೆ ಹಸ್ಬೆಂಡ್ಸ್ ಎಲ್ಲರೂ ತಿಂತಾರೆ. ಎಲ್ಲನೂ ತಂದು ಎಲ್ಲ ರೆಡಿ ಮಾಡಿ ಮಾಡೋ ತನಕ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಊಟದ ಟೈಮೇ. ನಾವು ಏನು ಮಾಡಿದ್ವಿ ಅಂದರೆ ಚಿಕನಲ್ಲಿ ಕೈಮಾ ಮತ್ತು ಗ್ರೇವಿ, ಮಟನ್ ಸಾಂಬಾರು, ಮುದ್ದೆ, ರೈಸ್ ಮಾಡಿದ್ವಿ. ಸೊ ಇವಾಗ ಎಲ್ಲ ಆಯಿತು, ಅಡುಗೆ ಎಲ್ಲ ಒಟ್ಟಿಗೆ ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅಡುಗೆ ಮಾಡಿದ್ದೆಲ್ಲ ವೀಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಯಾವ ಥರ ರೆಸಿಪಿ ಮಾಡಿದ್ವಿ ಅಂತ. ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಂಥೇಳಿ ಶಾರ್ಟ್ ವೀಡಿಯೋಗಳಷ್ಟೇ ಮಾಡಿದ್ದು. ಎಲ್ಲ ಒಟ್ಟಿಗೆ ಇದ್ದರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ನನಗಂತೂ ಎಷ್ಟು ಬೇಗ ಟೈಮ್ ಆಯ್ತು ಅಂತಲೇ ಗೊತ್ತಾಗಲಿಲ್ಲ. ಇದೆಲ್ಲ ಮಾಡೋ ತನಕನೇ 4 ಗಂಟೆ ಆಗೋಗ್ಬಿಡ್ತು. ಒಳ್ಳೇದಾಗ್ಲಿ, ನಂಗೆ ಅಳಿಯ ಬರಲಿ, ಸುಸೂತ್ರವಾಗಿ ಹೆರಿಗೆ ಆಗಲಿ. ಸೂತ್ರವಾಗಿ ಹೆರಿಗೆ ಆಗಲಿ. ನೀವು ಅವಳುನೇ ಬರ್ದೆ ಪಟ್ ಅಂತ ಆಗ್ಬಿಡ್ಲಿ. ನೆಕ್ಸ್ಟ್ ಏನು ಮಾಡ್ಬೇಕು? ಕಕ್ಕಪ್ಪ ಕೋಳಿ ಎಲ್ಲಿಗಾರ ದುಡ್ಡು ಬೇಡಿ ಹಂಗನ್ನಾಗಿಲ್ಲ, ಇದನ್ನೆಲ್ಲ ಹಂಗೆ ಮಾಡ್ಬೇಕು. ಯಾವ್ದನ್ನು ಬೇಡ ಅನ್ಬಾರ್ದು. ಈಗ ಕೊಟ್ಟಿದ್ದನ್ನ ಕೊಡುವೇನೆ. ಜಾಸ್ತಿ ಸ್ವಲ್ಪ ನೀವು ಸ್ನಾನ ಮಾಡಿದ್ರೆ ತಂಪಾಗ್ಲಿ ಅಂತ ಕಡೆ ಹೊಟ್ಟೆಗೆ ಹೋಗ್ಬೇಕಂತ ಲೆಕ್ಕನ ಯಾರು ಹಸಿ ನನ್ ಮಗಂಗ ಏನ್ ಮಾಡಿ ಅಮ್ಮ ಕೊಟ್ಟಿದ್ದ ಎಲ್ಲ ಇಟ್ಮೇಲೆ ನಾನು ನೀನ್ ಎಂತ ಅದೃಷ್ಟವಂತ ಅಂದ್ರೆ ಬರ್ದಂಗ ಕುಕ್ಕನಿ ಏನ ಎಲ್ಲಿ ಅದು ನನ್ ದುಡ್ಡು ಎಲ್ಲಿತಾ ಎಲ್ಲಿ ನಮ್ಗೂ ಅಲ್ಲಿನೇ ಬೇಕು. ಬೊಗ್ಗು ನಮಸ್ಕಾರ ಮಾಡೋರಿ ಇಲ್ಲ ಎಲ್ಲರಿಗೂ ಜಾಸ್ತಿ ಸರಿ ದುಡ್ಡೆಲ್ಲ ಎಲ್ಲಾನು ಕೂಡಿಡು ಸೇರ್ಗಾದ್ಮೇಲೆ ಹೋಗಟ್ವಿ ಕಟಿಕ್ಷಣ ಕಟ್ವಿ ಇದ್ರ ತಗೊಂಡೆ 20 ತಗೊಂಡ್ 20 ಮೇಕಪ್ 20 ಸುನೋಗ್ 20 ಅದಲ್ಲ ಹಂಗೆಲ್ಲ ದುಡ್ಡು ಯಾವಡ ನೀ ಕೊಡ್ತಾ ಇದೆ ಅಂತ ನಾನು ಏನೋ ಸಮಾಚಾರ ಅವ್ರಿಗೆ ನಿಂಗೆ ಬೆಳಿಗ್ಗೆ ಕೊಟ್ಟಲ್ಲ ಮತ್ತೆ ಸ್ವಲ್ಪ ಇದೇನಿದು ಹಂಗಾರೆ ನಂಗೆ ಹಾಕೊಂಡಿದ್ದೀನಿ ದುಡ್ಡಿದ್ರು ಈಗ ಇವರೇ ಕೊಡ್ತಾರೆ ಕೊಡ್ಬಾರ್ದು ಅಂತ ನೀವೇ ಕೊಟ್ಟಾರಿ. ನತ್ತಿ ಮೇಲೆ ಕೈ ಎಣ್ಣೆ ಹಾಕಿ ಕಪ್ಪಿಡ್ಬೇಕಂತ ಹೇಳ್ಬಿಟ್ಟು ಕಟ್ಬಿಟ್ಟು ಅವ್ರು ಏನೇನು ಅರಿಸ್ಬೇಕಂತ ಅಂದರು ಅದನ್ನೆಲ್ಲನೂ ಅರಿಸ್ಬಿಟ್ಟು ನನಗೆ ಇವಾಗ ನಮ್ಮ ಚಿಕ್ಕದಕ್ಕೆ ಫ್ಯಾಮಿಲಿಯವರು ಹೋಗ್ತಿದ್ದಾರೆ. ಟೈಮ್ ಆಗುತ್ತೆ ಅಂತೇಳಿ ಅವ್ರ ಊರು ತುಂಬ ದೂರ, ಗುಂಡ್ಲುಪೇಟೆ ಹತ್ರ ಅಂಕಳ್ಳಿ ಅಂತ ಅವ್ರ ಊರು, ಅಲ್ಲಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೋದರು. ಮತ್ತು ನಮ್ಮ ದೊಡ್ಡದಕ್ಕೆ ಫ್ಯಾಮಿಲಿಯವ್ರೂ ಹೋಗ್ತಿದ್ರು, ಯಾಕಂದರೆ ನಾಳೆಗೆ ಸ್ಕೂಲ್ಗೆ ಹೋಗಬೇಕು ಅಂತ. ಮತ್ತು ಪೂರ್ವಿಗೆ ಎಕ್ಸಾಮ್ ಐತೆ ಅಂದ್ಬಿಟ್ಟು ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಇಲ್ಲಿಂದನೇ ಹೋದ್ರೆ ಅಂತ ಹೇಳ್ಬಿಟ್ಟು ಅವರು ಹೊರಟ್ರು.
ಎಲ್ಲರೂ ಹೊರಟಾದ್ಮೇಲೆ ನಾವು ಮನೆ ಒಳಗಡೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.